ಗುರು ಇಮ್ಯಾಜಿನ್ ಒಂದು ಟಾಪ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲಿ 80 lakhs ಪ್ಯಾಕೇಜ್ ಕ್ರ್ಯಾಕ್ ಮಾಡಿ ಆ ಫ್ಯಾನ್ಸಿ ವೆಲ್ಕಮ್ ಕಿಟ್ ನ ತಗೊಂಡ್ಮೇಲೆ ನೆಕ್ಸ್ಟ್ ಡೇನೆ ಟರ್ಮಿನೇಟ್ ಆದ್ರೆ ಹೆಂಗಿರುತ್ತೆ? ಜಸ್ಟ್ ಇಮ್ಯಾಜಿನ್ ಮಾಡು. ಸ್ಟೋರಿ ಏನಂದ್ರೆ, ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಹಳೆ ಜಾಬ್ ನ ರಿಸೈನ್ ಮಾಡ್ತಾನೆ. ಅವ್ನ್ ಲಾಸ್ಟ್ ವರ್ಕಿಂಗ್ ಡೇ Jan 20th ಫಿಕ್ಸ್ ಆಗಿರುತ್ತೆ. ಶಿಷ್ಯ ಕೂಡ ಫುಲ್ ಖುಷಿಯಾಗಿ ನೆಕ್ಸ್ಟ್ ಡೇ Jan 21st ಹೊಸ ಕಂಪ್ನಿಗೆ ಜಾಯಿನ್ ಆಗ್ತಾನೆ. ಇಂಡಕ್ಷನ್ ಕೂಡ ಆಗುತ್ತೆ, ಲ್ಯಾಪ್ಟಾಪ್ ಸಿಗುತ್ತೆ, ಇನ್ನೇನ್ ಗುರು ಲೈಫ್ ಸೆಟ್ ಆಯ್ತು ಅಂತ ಅನ್ನೋ ಖುಷಿ ಪಡೋಷ್ಟ್ರಲ್ಲಿ HR ಬಂದು ಬತ್ತಿ ಇಟ್ಬಿಡ್ತಾನೆ. ಅವನಿಗೆ ವೆಲ್ಕಮ್ ಇಮೇಲ್ ಬರೋ ಜಾಗದಲ್ಲಿ ಟರ್ಮಿನೇಷನ್ ಇಮೇಲ್ ಬರುತ್ತೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಅವ್ನ್ ಶಿಫ್ಟ್ ಟೈಮಿಂಗ್ಸ್. ಕಂಪ್ನಿಲಿ ಆನ್ ಶಿಫ್ಟ್ ಟೈಮಿಂಗ್ ಸ್ಟಾರ್ಟ್ ಆಗೋದೆ 4 PM ಇಂದ, ಆದ್ರೆ ಎಂಡ್ ಆಗೋದು midnight 1 AM ಗೆ. ಸೊ ಬೇಸಿಕಲಿ ಒಂದು HR ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ ಆಗಿ ರಿಲೀವಿಂಗ್ ಲೆಟರ್ ಜನರೇಟ್ ಆಗುತ್ತೆ. ಈ ಲೆಟರ್ ಜನರೇಟ್ ಆಗಬೇಕಾದ್ರೆ ನೆಕ್ಸ್ಟ್ ಡೇಗೆ ಜನರೇಟ್ ಆಗುತ್ತೆ. ಸೊ ಇನ್ ಸಿಂಪಲ್, ಅವನು Jan 20th 4 PM ಗೆ ಲಾಗಿನ್ ಆಗಿ Jan 21st 1 AM ಗೆ ಲಾಗ್ಔಟ್ ಆಗಿದ್ದಾನೆ. ಜಸ್ಟ್ 1 hour ಡಿಫ್ರೆನ್ಸ್. ಈಗ ಇಲ್ಲೇ ಮೇಜರ್ ಟ್ವಿಸ್ಟ್ ಇರೋದು. ಓಲ್ಡ್ ಕಂಪ್ನಿ ಲಾಸ್ಟ್ ವರ್ಕಿಂಗ್ ಡೇ ಕೂಡ Jan 21st, ಹೊಸ ಕಂಪ್ನಿ ಡೇಟ್ ಆಫ್ ಜಾಯ್ನಿಂಗ್ ಕೂಡ Jan 21st. ಅವ್ರು ಕಿತ್ತೋಗಿರೋ HR ಲಾಜಿಕ್ ಪ್ರಕಾರ ಇಲ್ಲಿ ಮೂನ್ ಲೈಟಿಂಗ್ ಪಾಲಿಸಿ ಆಗಿರುತ್ತೆ. ಲೈಟ್ನಿಂಗ್ ಅಂತಂದ್ರೆ ಒಂದ್ ಎಂಪ್ಲಾಯಿ 2 ಕಂಪ್ನಿಯಲ್ಲಿ ಆಕ್ಟಿವ್ ಆಗಿದ್ರೆ ಅದನ್ನ ಮೂನ್ ಲೈಟಿಂಗ್ ಅಥವಾ ಡ್ಯೂಯಲ್ ಎಂಪ್ಲಾಯ್ಮೆಂಟ್ ಅಂತಾರೆ. ಸೊ ಈ ಸಿಚುವೇಶನ್ ಅಲ್ಲಿ ಆ ಕ್ಯಾಂಡಿಡೇಟ್ ಜಾಯ್ನ್ ಆಗಿದ್ದು ಸೇಮ್ ಡೇಟು, ಲಾಸ್ಟ್ ವರ್ಕಿಂಗ್ ಡೇ ಕೂಡ ಸೇಮ್ ಡೇಟು. ಸೊ ಇದರಿಂದ ಅಲ್ಲಿ ಡ್ಯೂಯಲ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ. Jan 26 ಮಾರ್ನಿಂಗ್ ಸ್ಟ್ರೈಟ್ ಆಗಿ ಟರ್ಮಿನೇಷನ್ ಇಮೇಲ್ ಬರುತ್ತೆ. ಜಸ್ಟ್ ಬಿಕಾಸ್ ಆಫ್ 60 minute ಕ್ಯಾಲೆಂಡರ್ ಗ್ಲಿಚ್ ಇಂದ 80 lakhs ಪ್ಯಾಕೇಜ್ ಗೋವಿಂದ. ಅದ್ರ ಪಾಪ ನಮ್ಮ ಹುಡುಗ ಸರ್ ಇದು ನೈಟ್ ಶಿಫ್ಟ್ ಓವರ್ ಲ್ಯಾಪು ಅಂತ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಪಾಲಿಸಿ ಒಪ್ಪಲ್ಲ ಅಂತ HR ಗಳೇ ಸಿಕ್ಕಾಪಡೆ ಶೂಟ್ ಹಾಕಿದ್ರು. ಸೊ ರಿಲಿವಿಂಗ್ ಲೆಟರ್ ತಗೊಳಕ್ ಮುಂಚೆ ಎಕ್ಸಿಟ್ ಡೇಟ್ಸ್ ನ ಕ್ರಾಸ್ ಚೆಕ್ ಮಾಡಿ. ಇಲ್ಲಾಂದ್ರೆ 80 lakhs ಆಫರ್ ಇದ್ರು ಕೂಡ ರೋಡ್ ಸೈಡ್ ಅಲ್ಲಿ 1/2 ಟೀ ಕುಡ್ಕೊಂಡು ಕೂತ್ಕೋಬೇಕಾಗುತ್ತೆ.